ಎಲ್ರಿಗೂ ನಮಸ್ಕಾರ. ಹಿಂದಿನ ಸೆಷನ್ಗಳಲ್ಲಿ ಕರ್ನಾಟಕ ಆರ್ಥಿಕತೆಯ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ನೋಡಿದ್ವಿ. ಮತ್ತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎದುರಿಸುವಂಥ ಕೆಲವೊಂದು ಸಮಸ್ಯೆಗಳು ಕರ್ನಾಟಕದ ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಈ ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳು ಎದುರಿಸುವಂತಹ ಕೆಲವೊಂದು ಸಾಮಾನ್ಯ ಸಮಸ್ಯೆಗಳನ್ನು ನಾವು ನೋಡಿದ್ವಿ. ಈಗ ಹಾಗಿದ್ರೆ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ ಅಂತಂದ್ರೆ ಖಂಡಿತ ಸರ್ಕಾರ ಇದಕ್ಕೆ ಸೂಕ್ತವಾದ ಪರಿಹಾರಗಳನ್ನ ಮತ್ತು ಅದರ ಅಭಿವೃದ್ಧಿಗೆ ಬೇಕಾಗಿರುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಬರ್ತಾ ಇದೆ. ಈ ಚರ್ಚೆಯಲ್ಲಿ ನಾವು ಪ್ರೋಗ್ರಾಮ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಒಂಚೂರು ಚರ್ಚೆ ಮಾಡೋಣ. ಇಲ್ಲಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಸರ್ಕಾರ ಹಲವಾರು ಕ್ರಮಗಳನ್ನ ತಗೊಂಡಿದೆ. ಈ ಹಲವಾರು ಕಾರ್ಯಕ್ರಮಗಳು ಏನು ಹಾಗಿದ್ರೆ, ವಾಟ್ ಆರ್ ದ ಪ್ರೋಗ್ರಾಮ್ಸ್ ದಟ್ ಗವರ್ಮೆಂಟ್ ಹ್ಯಾಸ್ ಟೇಕನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸೊ ದ್ಯಾಟ್ ದೇ ಕಮ್ ಔಟ್ ಆಫ್ ದಿ ಪ್ರಾಬ್ಲಮ್ಸ್ ದಟ್ ದೇ ಫೇಸ್. ಅವರು ದಿನನಿತ್ಯ ಎದುರಿಸುವಂತಹ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸರ್ಕಾರದ ಕ್ರಮಗಳೇನು ಅಥವಾ ಅಭಿವೃದ್ಧಿ ಕಾರ್ಯಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು, the government has taken various measures to solve the problems of small scale industries. ಅದರಲ್ಲಿ ಕೆಲವೊಂದು ಪ್ರಮುಖವಾದ್ದು ಅಂತಂದ್ರೆ, ಮೊದಲನೇದಾಗಿ ದ ಮಾರ್ಕೆಟ್ ಡೆವಲಪ್ಮೆಂಟ್, ಮಾರುಕಟ್ಟೆ ಅಭಿವೃದ್ಧಿ. ಯಾವುದೇ ಒಂದು ವಸ್ತು ನೀವು ಉತ್ಪಾದನೆ ಮಾಡಿದ್ಮೇಲೆ ಆ ವಸ್ತುವನ್ನ ನೀವು ಮಾರಾಟ ಮಾಡೋಕ್ಕಾಗದೆ ಹೋದ್ರೆ ಅದು ಒಂದು ದೊಡ್ಡ ತೊಂದರೆ ಆಗತ್ತೆ. ಯಾವುದೇ ರೈತನಿಗಾಗ್ಲಿ ಅಥವಾ ಕೃಷಿಗೆ ಸಂಬಂಧಪಟ್ಟರೆ ರೈತನಿಗಾಗ್ಲಿ ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಉದ್ಯಮದಾರರಿಗಾಗ್ಲಿ ಬಹಳಷ್ಟು ನಷ್ಟ ಆಗತ್ತೆ. ತುಂಬಾ ಸಾರಿ ನಾವು ಈ ನೇಯ್ಗೆ ಮಾಡೋರು ಇವರನ್ನೆಲ್ಲ ಸಣ್ಣದಾಗಿ ಅವ್ರ ಮನೆಯಲ್ಲೇ ಒಂದು ಪುಟ್ಟದಾಗಿ ಒಂದು ಕೈಗಾರಿಕೆಯನ್ನ ಇಟ್ಕೊಂಡು ನೇಯ್ಗೆ ಕೆಲಸವನ್ನ ಮಾಡ್ತಿರ್ತಾರೆ, ಅಥವಾ ಎಣ್ಣೆ ತೆಗೆಯೋದು, ಗಾಣ ಇಟ್ಕೊಂಡು ಎಣ್ಣೆ ತೆಗೆಯುವಂಥದ್ದು, ಈ ಥರದ ಸಣ್ಣ ಪುಟ್ಟ ಅವ್ರಿಗೆ ಯಾವ ಕೆಲಸ ಬರುತ್ತೋ, ಅವ್ರಿಗೆ ಯಾವ ಕಸಬಲ್ಲಿ ಅವರಿಗೆ ಒಂದು ಸಾಮರ್ಥ್ಯ ಇದೆಯೋ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಏನೇ ವಸ್ತುನ ಉತ್ಪಾದನೆ ಮಾಡಲಿ, ಅನ್ಲೆಸ್ ಯು ರೀಚ್ ದೆಮ್ ಟು ದ ಮಾರ್ಕೆಟ್ ಅಂಡ್ ಯು ಗೆಟ್ ಸಮ್ ಪ್ರಾಫಿಟ್, ಇಟ್ ಈಸ್ ಆಫ್ ನೋ ಯೂಸ್. ನೀವು ಅಲ್ಲಿ ಮಾರುಕಟ್ಟೆಗೆ ತಲುಪಿಸಿ ಒಂದಿಷ್ಟು ಲಾಭ ಮಾಡೋವರೆಗೂ ನಿಮಗೆ ಬೇರೆ ಏನೋ ಅದರಿಂದ ಏನೋ ಪ್ರಯೋಜನ ಆಗಲ್ಲ. ಹಾಗಾಗಿ ಮಾರುಕಟ್ಟೆ ಅಭಿವೃದ್ಧಿ ಬಹಳ ಪ್ರಮುಖವಾದ್ದು. ಸೊ 2001-2ರಲ್ಲಿ ಸರ್ಕಾರ ಪ್ರತ್ಯೇಕವಾಗಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಉತ್ಪನ್ನಗಳಿಗೆ ಅಂತಾನೆ ಒಂದು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಿದೆ. The government, the program was implemented in 2001 and 2 to develop the market for products of small and cottage industries, exclusively for small and cottage industries. ಅದನ್ನ ಉತ್ಪಾದನೆ ಮಾಡಿದವರಿಗೇನೆ ಮಾರುಕಟ್ಟೆ ಒದಗಿಸಕ್ಕೆ ಅಂತಾನೆ ಮಾಡಿರುವಂತಹ ಪ್ರಯತ್ನ ಇದು. ಎರಡನೇದು ಸಪ್ಲೈ ಆಫ್ ಫೈನಾನ್ಸ್, ಹಣಕಾಸು ಪೂರೈಕೆ. ಇಫ್ ಯು ಸಿ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ಇಸ್ ದಿ ಸೆಂಟ್ರಲ್ ಬ್ಯಾಂಕ್, commercial banks, cooperative banks, state finance corporations, National Small Industries Corporation, NSIC, Small Scale Industries Corporation, SSIC, etc. Are committed to supplying the adequate amount of money to these industries ಅಂಡರ್ ಈಸಿ ಕಂಡೀಷನ್ಸ್. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿರ್ಬೋದು, ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಸಹಕಾರ ಸಂಸ್ಥೆಗಳಾಗಿರ್ಬೋದು, ರಾಜ್ಯದ ಹಣಕಾಸು ನಿಗಮಗಳಾಗಿರ್ಬೋದು, ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ, ರಾಜ್ಯದ ಸಣ್ಣ ಕೈಗಾರಿಕೆಗಳ ನಿಗಮ ಮುಂತಾದ ಹಣಕಾಸು ಸಂಸ್ಥೆಗಳು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಾಕಷ್ಟು ಅಂದ್ರೆ ಸುಲಭವಾದ ಷರತ್ತುಗಳಲ್ಲಿ, ತುಂಬಾ ಅವರಿಗೆ ಕಾಂಪ್ಲಿಕೇಟೆಡ್ ಆಗದೆ ಇರುವಂತಹ, ತುಂಬಾ ಹಣದ ಅವಶ್ಯಕತೆ ಇಲ್ಲದೆ ಇರುವಂತಹ, ಅಥವಾ ತುಂಬಾ ಸುತ್ತಾಟ ಅಥವಾ ತುಂಬಾ ಪ್ರೊಸೀಜರ್ ಇಲ್ಲದೆ ಇರುವಂತಹ ಒಂದು ಸುಲಭ ಷರತ್ತುಗಳಲ್ಲಿ ಸಾಕಷ್ಟು ಪ್ರಮಾಣದ ಹಣಕಾಸನ್ನ ಪೂರೈಕೆ ಮಾಡೋದಕ್ಕೆ ಕಂಕಣಬದ್ಧವಾಗಿದೆ ಮತ್ತೆ ಸಹಾಯನೂ ಮಾಡ್ತಾ ಬಂದಿದೆ. ಏಕೆಂದ್ರೆ ನಾನು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಪ್ರಾಮುಖ್ಯತೆಯಲ್ಲಿ ಹೇಳಿದಾಗ, ದೊಡ್ಡ ಪ್ರಮಾಣದ ಕೈಗಾರಿಕೆ ಕೆಲವೊಬ್ಬರೇ ಕೈಯಲ್ಲಿ ಸಂಪತ್ತು ಮತ್ತೆ ಹಣ ಕೇಂದ್ರೀಕರಣ ಆಗುವಾಗ ಮಾಡಿದ್ರೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎಲ್ಲರ ಹತ್ರ ಹಣ ಸಿಗೋ ಹಾಗೆ ಮಾಡುತ್ತೆ, ಎಲ್ರಿಗೂ ಉದ್ಯೋಗಾವಕಾಶ ಸಿಗೋ ಹಾಗೆ ಮಾಡುತ್ತೆ, ಎಲ್ಲರ ಆದಾಯವನ್ನ ಹೆಚ್ಚಿಸುವಂತ ಪ್ರಯತ್ನವನ್ನ ಮಾಡುತ್ತೆ, ಬಡತನ ನಿರ್ಮೂಲನೆಗೆ ಬಹಳ ಕೊಡುಗೆಯನ್ನ ಕೊಡುತ್ತೆ.
ತುಂಬಾ ಕಡಿಮೆ ಹಣ ಇದ್ದವರು ಕೂಡ ಸ್ವಂತ ಒಂದು ಉದ್ಯೋಗವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಹಣವನ್ನು ಒದಗಿಸೋದಕ್ಕೆ ಬಹಳಷ್ಟು ಮುಂದೆ ಬಂದು ತಮ್ಮ ಪ್ರಯತ್ನವನ್ನು ಮಾಡ್ತಿದ್ದಾವೆ. ಮೂರನೇದು ನಿಗಮಗಳು ಮತ್ತು ಮಂಡಳಿಗಳ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾರ್ಪೊರೇಷನ್ ಅಂಡ್ ಬೋರ್ಡ್ಸ್, ಬಹಳ ಇಂಪಾರ್ಟೆಂಟ್. ನಿಮಗೆ ಅದಕ್ಕೆ ಅಂತ ಸೀಮಿತ ಒಂದು ಬೋರ್ಡ್ ಅಂತ ಇದ್ರೆ, ಒಂದು ಮಂಡಳಿ ಅಂತ ಇದ್ರೆ ಅಥವಾ ಒಂದು ನಿಗಮ ಅಂತಿದ್ರೆ, ದೇ ಆಲ್ವೇಸ್ ಮೇಕ್ ಎಫರ್ಟ್ಸ್ ಟು ಡೆವಲಪ್ ದೀಸ್ ಇಂಡಸ್ಟ್ರೀಸ್. ಅಂದ್ರೆ ಅದಕ್ಕೆ ಅಂತಾನೆ ಇರುವಂತಹ ಉದ್ದಿಮೆ, ಅಂದ್ರೆ ಅದಕ್ಕೆ ಅಂತಾನೆ ಇರುವಂತಹ ಒಂದು ನಿಗಮ, ಇದು ಅದರ ಡೆವಲಪ್ಮೆಂಟ್ಗೆನೆ ಸಹಾಯ ಮಾಡ್ತಿರುತ್ತೆ. ಈಗ ಯಾವುದೋ ಒಂದು ನಿಗಮ ಬಂದು ಇವ್ರಿಗೆ ಸಹಾಯ ಮಾಡೋದಿಲ್ಲ. ಸೊ ಸೆವರಲ್ ಕಾರ್ಪೊರೇಷನ್ಸ್, ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬೋರ್ಡ್ಸ್ ವರ್ ಎಸ್ಟಾಬ್ಲಿಷ್ಡ್ ಬೈ ದ ಗವರ್ಮೆಂಟ್ ಅಂಡ್ ದೀಸ್ ಬೋರ್ಡ್ಸ್ ಆರ್ ಮೇಕಿಂಗ್ ಸ್ಪೆಷಲ್ ಎಫರ್ಟ್ಸ್ ಟು ಡೆವಲಪ್ ದೀಸ್ ಇಂಡಸ್ಟ್ರೀಸ್. ಅಂದ್ರೆ ಈ ಸರ್ಕಾರ ಸ್ಥಾಪಿಸಿರುವಂತಹ ಹಲವಾರು ನಿಗಮಗಳು, ಸಂಸ್ಥೆಗಳು ಮತ್ತು ಮಂಡಳಿಗಳು ಏನಿದೆ, ಇವು ಈ ಕೈಗಾರಿಕೆಗಳ ಬೆಳವಣಿಗೆಗೆ ವಿಶೇಷ ಪ್ರಯತ್ನವನ್ನ ಮಾಡ್ತಾನೆ ಹೋಗ್ತಾ ಇದೆ. ಜೊತೆಗೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಏಜೆನ್ಸಿ ಹ್ಯಾಸ್ ಫಾರ್ಮುಲೇಟೆಡ್ ಪಾಲಿಸೀಸ್ ರಿಕ್ವೈರ್ಡ್ ಫಾರ್ ದಿ ಪ್ರೋಗ್ರೆಸ್ ಆಫ್ ದೀಸ್ ಇಂಡಸ್ಟ್ರೀಸ್. ಅಂದ್ರೆ ಕೈಗಾರಿಕೆ ಅಭಿವೃದ್ಧಿ ಸಂಸ್ಥೆ ಈ ಕೈಗಾರಿಕೆಗಳ ಪ್ರಗತಿಗೆ ಅಗತ್ಯವಾದಂತಹ ನೀತಿಗಳನ್ನ ಸೂತ್ರೀಕರಣಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾವೆ. ಮತ್ತೆ ಇಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಕೋಆರ್ಡಿನೇಷನ್ ಬಿಟ್ವೀನ್ ಸೆವರಲ್ ಇನ್ಸ್ಟಿಟ್ಯೂಷನ್ಸ್. ಹಲವಾರು ಇದಕ್ಕೆ ಯಾವುದು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಹಾಯ ಮಾಡೋದಕ್ಕೆ ಕಂಕಣಬದ್ಧವಾಗಿದೆಯೋ ಇಂತಹ ಸಂಸ್ಥೆಗಳ ಒಂದು ಸಮನ್ವಯಕ್ಕೆ, ಅಂದ್ರೆ ಒಂದು ಕೋಆರ್ಡಿನೇಷನ್ಗೆ, ನೀವೇನ್ ಹೆಲ್ಪ್ ಮಾಡ್ತೀರಾ, ವಾಟ್ ಇಸ್ ದ ನೇಚರ್ ಆಫ್ ಹೆಲ್ಪ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ ಅಂಡ್ ವಾಟ್ ಇಸ್ ದ ನೇಚರ್ ಆಫ್ ಹೆಲ್ಪ್ ದಟ್ ಐ ಶುಡ್ ಗಿವ್. ಈ ತರ ಮಾತಾಡಿಕೊಂಡು ದೇ ಹ್ಯಾವ್ ಅ ಕ್ಲಾರಿಟಿ ಆಫ್ ವಾಟ್ ದೇ ಹ್ಯಾವ್ ಟು ಡೂ, so that there is no jumbling or mixing up of the provisions that is given to these industries. So they want to make it very clear and they want to give a helping hand towards these industries, which they are doing it successfully. So ಹಾಗಾಗಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾರ್ಪೊರೇಷನ್ಸ್ ಅಂಡ್ ಬೋರ್ಡ್ಸ್, ನಿಗಮಗಳು ಮತ್ತು ಮಂಡಳಿಗಳ ಸ್ಥಾಪನೆ ಬಹಳಷ್ಟು ಈ ಸಣ್ಣ ಪ್ರಮಾಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನ ಮಾಡಿದೆ. Then very important is reservation and production of goods. ಸರಕುಗಳ ಉತ್ಪಾದನೆಯ ಮೀಸಲಾತಿ. ಅಂದ್ರೆ ಎಲ್ಲಾ ಸರಕುಗಳನ್ನ ಎಲ್ಲಾ ಕೈಗಾರಿಕೆಗಳು ಉತ್ಪಾದನೆ ಮಾಡಬಹುದಾ ಅಥವಾ ಮಾಡಬಾರ್ದಾ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡಿದೆ, 1977ರಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ, it gave an industrial policy in 1977 which gave unprecedented importance to small industries. ಅಂದ್ರೆ 1977ರ ಕೈಗಾರಿಕಾ ನೀತಿ ಸಣ್ಣ ಕೈಗಾರಿಕೆಗಳಿಗೆ ಅಪೂರ್ವವಾದ ಪ್ರಾಶಸ್ತ್ಯವನ್ನ ನೀಡಿತು. ಅದಕ್ಕೆ ಮುಂಚೆ many of the goods that small scale industries could produce were produced by the large scale industries also. ಅಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದನೆ ಮಾಡ್ತಿದ್ದಂತಹ ಹಲವಾರು ಸರಕುಗಳನ್ನ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಕೂಡ ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಇತ್ತು. ಇದರಿಂದ ಏನಾಗ್ತಿತ್ತು, ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಒಂದ್ ರೀತಿ ಪೈಪೋಟಿ ಜಾಸ್ತಿ ಆಗ್ತಿತ್ತು. ಪೈಪೋಟಿಯಿಂದ ಅವ್ರು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. there was a bottleneck for these industries to come out of that competition. So goods produced by small industries should not be produced both by large industries and medium scale industries ಅಂತ ಒಂದು ರೂಲ್ ಮಾಡ್ತಾರೆ. ಅಂದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎಕ್ಸ್ಕ್ಲೂಸಿವ್ ಆಗಿ ಕೆಲವು ಸರಕುಗಳನ್ನ ಯಾವ್ದು ಉತ್ಪಾದನೆ ಮಾಡ್ತಿದ್ದಾರೆ, ಯಾವ್ದು ಅವ್ರಿಗೆ ಸೂಟಬಲ್ ಇದೆ, ಇಂತಹ ವಸ್ತುಗಳನ್ನ ದೊಡ್ಡ ಕೈಗಾರಿಕೆಗಳಾಗ್ಲಿ ಅಥವಾ ಮಧ್ಯಮ ಕೈಗಾರಿಕೆಗಳಾಗ್ಲಿ ಉತ್ಪಾದನೆ ಮಾಡಬಾರ್ದು ಅಂತ ಹೇಳಿ ಈ ಪಾಲಿಸಿನಲ್ಲಿ ಒಂದು ರೂಲ್ ಅನ್ನ ತರ್ತಾರೆ. They made it very clear that the goods that are produced by the small scale industries should neither be produced by the large scale industries nor by the medium scale industries. Then the industrial policy in 1977 made a fateful decision not to produce both medium scale and large scale industries. ಸೊ ಪ್ರಯರ್ ಟು ದಿಸ್, ಅಂದ್ರೆ ಈ ಪಾಲಿಸಿ ಬರೋದಕ್ಕೆ ಮುಂಚೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದನೆ ಮಾಡ್ತಿದ್ದಂತಹ ಸರಕುಗಳ ಸಂಖ್ಯೆ 180 ಇತ್ತು. 77 ಆದ ನಂತರ ಇದು 500 ಸರಕುಗಳಿಗೆ ಹೆಚ್ಚಾಯಿತು. ಇವತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದನೆ ಮಾಡುವಂತಹ ಸರಕುಗಳ ಪ್ರಮಾಣ 821ಕ್ಕೆ ಏರಿಕೆಯಾಗಿದೆ. Now nearly 821 goods are produced in small industries which are not produced by large and medium scale industries. So a special reservation was given for the small scale industries to produce the goods, and that will not be produced by large or medium scale industries, and they will not compete with you in the market. This was the assurance given by the government to
ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಇದು ಒಂದು ರೀತಿ ಭರವಸೆಯನ್ನ ಸರ್ಕಾರ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಕೊಡ್ತು. ಏಕೆಂದ್ರೆ ತುಂಬಾ ದೊಡ್ಡವರು, ಹಣಬಲ ಇರೋರು, ಬಂಡವಾಳ ಇರೋರು, ಆಮೇಲೆ ಎಲ್ಲಾ ತರದ್ರಲ್ಲೂ ಒಂದು ಅನುಕೂಲ ಪರಿಸ್ಥಿತಿಯಲ್ಲಿ ಇರೋರು ಏನೂ ಇಲ್ಲದೆ ಇರುವಂತಹ ಅಥವಾ ಏನೋ ಸಣ್ಣದಾಗಿ ಕೆಲಸ ಮಾಡ್ತಿರುವಂತಹ ಒಬ್ಬರ ಮೇಲೆ ಪೈಪೋಟಿ ಮಾಡಿದಾಗ ಇವ್ರಿಗೆ ಆ ಪೈಪೋಟಿಯನ್ನ ಎದುರಿಸೋದು ಕಷ್ಟ. ಪೈಪೋಟಿ ಯಾವಾಗ್ಲೂ ಸಮಾನವಾಗಿ ಇದ್ದವ್ರ ನಡುವೆ ನಡೆದ್ರೆ ಅದಕ್ಕೊಂದು ನ್ಯಾಯ ಇರುತ್ತೆ. ನೀವು ಏನೂ ಇಲ್ಲದೆ ಇರೋರ್ಗೂ ಎಲ್ಲ ಇರುವಂತಹ ಪ್ರಬಲರ ನಡುವೆ ಪೈಪೋಟಿಯನ್ನ ಹಾಕಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಕಮ್ ಔಟ್ ಆಫ್ ದಿ ಏನೋ ಈ ತರದ ಪರಿಸ್ಥಿತಿಯಿಂದ ನಿಭಾಯಿಸ್ಕೊಂಡು ಮಾರುಕಟ್ಟೆಯಲ್ಲಿ ಪೈಪೋಟಿ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸರಕುಗಳನ್ನ ಅದಕ್ಕೆ ಅಂತಾನೆ ಮೀಸಲು ಮಾಡಿದ್ದು ಒಂದು ದೊಡ್ಡ ಪ್ರಯತ್ನ ಸರ್ಕಾರದ್ದು, ಮತ್ತು ಅದರ ಅಭಿವೃದ್ಧಿಗೂ ಕೂಡ ಇದು ಬಹಳ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ದೆನ್ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ, establishment of district industries center. Industrial center created in 1978. They were created in 1978, and providing all help for the establishment and growth of small scale industries. 1978ರಲ್ಲಿ ರಚಿಸಿದಂತಹ ಕೈಗಾರಿಕಾ ಕೇಂದ್ರಗಳು ಸಣ್ಣ ಕೈಗಾರಿಕೆಗಳ ಸ್ಥಾಪನೆ, ಅದರ ಬೆಳವಣಿಗೆಗೆ ಎಲ್ಲಾ ರೀತಿಯ ಸಹಾಯವನ್ನ ಮಾಡ್ತಾ ಬರ್ತಾ ಇದೆ. These center are the institutions established for the development of small scale industries. ಈ ಸಂಸ್ಥೆಗಳು ಯಾವುದು ಅಂತಂದ್ರೆ, ಈ ಕೇಂದ್ರಗಳು ಯಾವುದು ಅಂದ್ರೆ, ಇದು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಗಾಗಿನೇ ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆಗಳು. ದ ಮೇನ್ objective is to protect and develop the small scale industries. So district industrial centers provide entrepreneurship training. ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಉದ್ಯಮಶೀಲ ತರಬೇತಿಗಳನ್ನ ಕೊಡ್ತಾರೆ. ಯಾರು ಅನ್ಎಂಪ್ಲಾಯ್ಡ್ ಇರ್ತಾರೆ ಅಥವಾ ಯಾರು ಆಸಕ್ತಿ ವಹಿಸಿ ಯಂಗ್ಸ್ಟರ್ಸ್ ಬರ್ತಾರೆ, ಯುವಕರು ಬರ್ತಾರೆ, ಅವರಿಗೆ ಈ ಉದ್ಯಮಶೀಲ ತರಬೇತಿಯನ್ನ ಕೊಡುತ್ತೆ. ಜೊತೆಗೆ ಉದ್ಯಮಶೀಲರಲ್ಲಿ ಜಾಗೃತಿಯನ್ನ ಮೂಡಿಸುತ್ತೆ. ಇಟ್ ಕ್ರಿಯೇಟ್ಸ್ ಅವೇರ್ನೆಸ್ ಅಮಾಂಗ್ ದಿ ಎಂಟರ್ಪ್ರಿನರ್ಸ್. ಒಂದು ಅವೇರ್ನೆಸ್ ಅನ್ನ, ನೀವು ಯಾಕೆ ಉದ್ಯಮಶೀಲರಾಗಬೇಕು, ನೀವು ಯಾಕೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು, ವೈ ಯು ಶುಡ್ ನಾಟ್ ಡಿಪೆಂಡ್ ಆನ್ ದ ಜಾಬ್ಸ್ ಆನ್ ಅದರ್ ಇದು ಅಂದ್ರೆ ಸರ್ಕಾರನಾಗ್ಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಾಗ್ಲಿ ಕೆಲಸ ನಂಗೆ ಕೊಡ್ಲಿ ಅಂತ ನೀವು ಕಾಯ್ದಿರಾ, ನೀವು ಹೇಗೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಅರಿವನ್ನ ಮೂಡಿಸಿ ಒಂದು ಉದ್ಯಮಶೀಲತೆ ಕೌಶಲ್ಯವನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡುತ್ತೆ. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ ಕೊಡುತ್ತೆ, ಜೊತೆಗೆ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಹೋಗುತ್ತೆ. ಜೊತೆಗೆ ಅವೇರ್ನೆಸ್ ಮಾತ್ರ ಕೊಡೋದಲ್ಲದೆ ಇಟ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಸ್ಮಾಲ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್, ಅಂಡ್ ಇಟ್ ಆಲ್ಸೋ ಟ್ರಾನ್ಸ್ಪೋರ್ಟ್ಸ್ ದಿ ಗೂಡ್ಸ್ ಪ್ರೊಡ್ಯೂಸ್ಡ್ ಬೈ ಸ್ಮಾಲ್ ಅಂಡ್ ಕಾಟೇಜ್ ಇಂಡಸ್ಟ್ರೀಸ್ ಟು ದ ಮಾರ್ಕೆಟ್. ನೋಡಿ, ಅವರಿಗೆ ಒಂದು ಕಡೆ ಟ್ರೈನಿಂಗ್ ಅನ್ನ ಕೊಡೋದು, ಅವರಿಗೆ ಜಾಗೃತಿಯನ್ನ ಮೂಡಿಸೋದು, ಸಣ್ಣ ಪ್ರಮಾಣದ ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಹಣಕಾಸಿನ ನೆರವನ್ನ ಕೊಡೋದು, ಜೊತೆಗೆ ಮಾರುಕಟ್ಟೆ ಸೌಲಭ್ಯವನ್ನ ಕೂಡ ದೊರಕಿಸ್ಕೊಡೋದು. ಅಂದ್ರೆ ಮಾರುಕಟ್ಟೆಗೆ ಅವರು ತಮ್ಮ ಸರಕನ್ನ ತಗೊಂಡೋಗಿ ಕೊಡೋದಕ್ಕೆ, ಅಲ್ಲಿ ಮಾರಾಟ ಮಾಡೋದಕ್ಕೆ, ಅಲ್ಲಿ ಅವರ ಸರಕುಗಳಿಗೆ ಸರಿಯಾದ ಬೆಲೆ ಸಿಗೋದಕ್ಕೆ, ಇದೆಲ್ಲದಕ್ಕೂ ಕೂಡ ಈ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಸಹಾಯವನ್ನ ಮಾಡುತ್ತೆ. ಸೊ ಇಟ್ ಇಸ್ ಪ್ಲೇಯಿಂಗ್ ಸಿನ್ಸ್ 1978 it is playing a very important role in developing small and cottage industries. Next, provision of raw materials. State Small Scale Industrial Corporation SSSIC and Industries Department of State Government provide raw materials to these industries on priority. ಅಂದ್ರೆ ರಾಜ್ಯ ಸಣ್ಣ ಪ್ರಮಾಣದ ಕೈಗಾರಿಕಾ ನಿಗಮ ಮತ್ತು ರಾಜ್ಯ ಸರ್ಕಾರದ ಕೈಗಾರಿಕಾ ಇಲಾಖೆಗಳು ಈ ಕೈಗಾರಿಕೆಗಳಿಗೆ ಅಂದ್ರೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಆದ್ಯತೆ ಮೇರೆಗೆ ಕಚ್ಚಾ ಸರಕುಗಳನ್ನು ಒದಗಿಸುತ್ತೆ. So what happens? This has enabled these industries to increase their production by obtaining large quantities of raw materials at low prices. ಅಂದ್ರೆ ಕಡಿಮೆ ಬೆಲೆಗೆ ಇವ್ರಿಗೆ ಕಚ್ಚಾ ಸಾಮಗ್ರಿಗಳು, ಕಚ್ಚಾ ವಸ್ತುಗಳು ಸಿಗ್ತಾ ಇರೋದ್ರಿಂದ ಅದನ್ನ ಕೊಂಡ್ಕೊಳ್ಳೋದಕ್ಕೆ ಸ್ಪರ್ಧೆ ಇಲ್ಲ, ಜೊತೆಗೆ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಕಚ್ಚಾ ಸಾಮಗ್ರಿಗಳು ಸಿಗ್ತಾ ಇದೆ. ಹಾಗಾಗಿ ಉತ್ಪನ್ನವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇದೆ. ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಮೋರ್ ಅಟ್ ಲೋ ಪ್ರೈಸಸ್. ದೆನ್ ನೆಕ್ಸ್ಟ್ ಇಸ್ ಟೆಕ್ನಿಕಲ್ ಸ್ಕಿಲ್ ಅಂಡ್ ಟ್ರೈನಿಂಗ್. ತಾಂತ್ರಿಕ ನಿಪುಣತೆ ಮತ್ತು ತರಬೇತಿ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಸರಿಯಾದ ತರಬೇತಿ ಅಥವಾ ಒಂದು ನಿಪುಣತೆಯನ್ನು ನಾವು ಕೊಡದೇ ಇದ್ರೆ ವಿ ಕೆನಾಟ್ ಎಕ್ಸ್ಪೆಕ್ಟ್ ಬೆಸ್ಟ್ ರಿಸಲ್ಟ್ಸ್ ಫ್ರಮ್ ದೆಮ್. ಸೊ ಇಟ್ ಈಸ್ ಆಲ್ವೇಸ್ ನೆಸೆಸರಿ. ನಾ ಹೇಳಿದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದೋಸ್ ಹೂ ಡೋಂಟ್ ಹ್ಯಾವ್ ಮಚ್
ಕ್ಯಾಪಿಟಲ್. ಅಂದರೆ ಯಾರ ಹತ್ರ ತುಂಬ ಹಣಕಾಸಿಲ್ವೋ, ಯಾರು ಬಹಳ ಶ್ರೀಮಂತರಲ್ವೋ ಅಂಥವ್ರು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದ್ರಿಂದ ಅವ್ರಿಗೆ ಈ ತರಬೇತಿಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು. ಸೊ ಸರ್ಕಾರ ಏನು ಮಾಡುತ್ತೆ, ಇವ್ರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ಸ್ ಆ್ಯಂಡ್ ಆಫ್ ದೀಸ್ ಇಂಡಸ್ಟ್ರೀಸ್ are buying technical expertise and training for the staff of these industries. ಬೇರೆ ಕಡೆಯಿಂದ ತಾಂತ್ರಿಕ ನೆರವನ್ನು ತಗೊಂಡು ಒಂದು ತರಬೇತಿಯನ್ನು ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗೆ ಆ ತರಬೇತಿಯನ್ನು ಕೊಡ್ತಿದ್ದಾರೆ. ವಿತ್ ಅ ಡಿಮಾಂಡ್ ಆರ್ಡರ್ ಫಾರ್ ಮೆನಿ ಗೂಡ್ಸ್ ಪ್ರೊಡ್ಯೂಸ್ಡ್ ಬೈ ದೀಸ್ ಇಂಡಸ್ಟ್ರೀಸ್. ಅಂದರೆ ಅದು ಸರಕುಗಳಿಗೆ, ಈ ಕೈಗಾರಿಕೆಗಳಿಗೆ ಯಾವ ರೀತಿ ನಿಪುಣತೆ ಬೇಕು, ಯಾವ ರೀತಿ ಬೇಡಿಕೆ ಇದೆ, ಆ ಬೇಡಿಕೆಗೆ ತಕ್ಕ ಹಾಗೆ ಇವರು ಟೆಕ್ನಿಕಲ್ ಸ್ಕಿಲ್ಸನ್ನು ಕೊಡ್ತಾ ಹೋಗೋದು. ಜೊತೆಗೆ ಆ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುವಂತಹ ವಾತಾವರಣಗಳನ್ನು ಕೂಡ ಫಿಕ್ಸ್ ಮಾಡುವಂಥದ್ದು. ದೆನ್ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಉತ್ಪನ್ನಗಳಿಗೆ ರಫ್ತು ಪ್ರೋತ್ಸಾಹಕಗಳನ್ನು ಕೂಡ ಒದಗಿಸ್ತಾ ಇದ್ದಾರೆ. ಅಂದರೆ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಆಲ್ಸೋ ಗಿವನ್ ಟ್ರೈನಿಂಗ್ ಅಥವಾ ಮೋಟಿವೇಶನ್ ಫಾರ್ ಎಕ್ಸ್ಪೋರ್ಟ್, ಸೊ ಫಾರ್ ಪ್ರೊಡ್ಯೂಸಿಂಗ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಗೂಡ್ಸ್. ರಫ್ತುಗಳಿಗೆ ಬೇಕಾಗಿರುವಂತಹ ಸರಕನ್ನು ಅಥವಾ ರಫ್ತಾಗುವಂತಹ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇರುವಂಥದ್ದು. ಈ ಪರಿಣಾಮವಾಗಿ ಈ ಸರಕುಗಳು ಹೆಚ್ಚಾಗಿ ರಫ್ತು ಮಾಡೋದಕ್ಕೆ ಹಾಗೂ ವೈವಿಧ್ಯ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ನೀವು ಒಂದೇ ಥರದ ವಸ್ತುನ ಉತ್ಪಾದನೆ ಮಾಡಿಬಿಡಿ, ಬ್ರಿಂಗ್ ಸಮ್ ವೆರೈಟಿ ಇನ್ ದ ಪ್ರಾಡಕ್ಟ್ಸ್ ದಟ್ ಯು ನೀಡ್ ಟು ಪ್ರೊಡ್ಯೂಸ್ ಅಂತ ಹೇಳಿ ಒಂದು ವೈವಿಧ್ಯಮಯವಾದ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ಸಬ್ಸಿಡೀಸ್, ಸಹಾಯಧನ. ದ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಲಿಮಿಟ್ ಫಾರ್ ಸ್ಮಾಲ್ ಸ್ಕೇಲ್ ಎಲೆಕ್ಟ್ರಿಫಿಕೇಶನ್ ಇಂಡಸ್ಟ್ರೀಸ್. ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಸ್ಥಾಪಿಸಲಾಗಿರುವಂತಹ ಸಣ್ಣ ಪ್ರಮಾಣದ ವಿದ್ಯುತ್ ಉಪಕರಣದ ಕೈಗಾರಿಕೆಗಳ ಗರಿಷ್ಠ ಹೂಡಿಕೆ ಮಿತಿ 25 ಲಕ್ಷದಿಂದ 50 ಲಕ್ಷ ರೂಪಾಯಿಗೆ ಏರಿಸಲಾಯಿತು. So the maximum investment limit for small scale electrification industries set up in hilly areas are raised from rupees 25 lakhs to 50 lakhs. ನೀವು ಅನ್ಕೋಬಹುದು ರೇಸ್ ಮಾಡಿದ್ರಿಂದ ಏನಾಯಿತು ಅಂತ. ನೋಡಿ, ಯೂಶುವಲ್ ಆಗಿ ಒಂದು ಲಿಮಿಟೇಷನ್ ನಾವು ಕೊಟ್ಬಿಟ್ರೆ 25 ಲಕ್ಷ ಇರೋದನ್ನು ನಾವು ಸಣ್ಣ ಪ್ರಮಾಣದ ಕೈಗಾರಿಕೆ ಅಂತ ಗುರುತಿಸ್ತೀವಿ, ಅದಕ್ಕಿಂತ ಹೆಚ್ಚಿರೋದನ್ನು ನಾವು ದೊಡ್ಡ ಪ್ರಮಾಣದ ಕೈಗಾರಿಕೆ ಅಂತ ಗುರುತಿಸ್ತೀವಿ ಅಂತ ಏನಾದ್ರು ನಾವು ಆಲೋಚನೆ ಮಾಡಿದರೆ ಅದಕ್ಕಿಂತ ಜಾಸ್ತಿ ಹಣ ಹಾಕಿರ್ಬೋದು ಇವನು. ಆದರೆ ಅವನಿಗೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಿಗುವಂತಹ ವಿಶೇಷ ಆದ್ಯತೆಗಳು, ವಿಶೇಷವಾಗಿ ಆ ಕೈಗಾರಿಕೆಗಳಿಗೆ ಇರುವಂತಹ ಕೆಲವೊಂದು ಸರ್ಕಾರದ ಸವಲತ್ತುಗಳು, ಸಹಾಯಧನಗಳು ಇದ್ಯಾವುದು ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಈ ಮಿತಿಯನ್ನು 25 ಲಕ್ಷಕ್ಕಿಂತ 50 ಲಕ್ಷಕ್ಕೆ ಏರಿಸಿದ್ರು. ಸೊ ದಟ್ ಯಾರು 26 ಲಕ್ಷ, 27 ಲಕ್ಷ ಅಥವಾ 30 ಲಕ್ಷ ರೂಪಾಯಿ ಹಾಕಿರೋರ್ಗೂ ಕೂಡ ಇದು ಸಿಗಬೇಕು ಅಂತ. ಪಾಲಿಸಿ providing 25% subsidies to entrepreneurs who have no industries and set up industries for industries in backward areas has been implemented. ಯಾರು ಹಿಂದುಳಿದಿರುವಂತಹ ಪ್ರದೇಶಗಳಲ್ಲಿ ತಮ್ಮ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದಾರೋ ಅವರಿಗೆ 25% ಸಹಾಯಧನವನ್ನು ಸರ್ಕಾರ ಕೊಡೋದಕ್ಕೆ ಮುಂದೆ ಬರುತ್ತೆ. ಸೊ ಹಾಗಾಗಿ ಸಬ್ಸಿಡೀಸ್ ಈಸ್ ಗಿವನ್ ಟು ದಿ ಇಂಡಸ್ಟ್ರೀಸ್ ದಟ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ದಿ ಬ್ಯಾಕ್ವರ್ಡ್ ಏರಿಯಾಸ್, ದಟ್ ಇಸ್ ಸ್ಮಾಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಬ್ಯಾಕ್ವರ್ಡ್ ಏರಿಯಾಸ್. ಒನ್ ಮೋರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈಸ್ ಟ್ಯಾಕ್ಸ್ ಹಾಲಿಡೇಸ್, ತೆರಿಗೆ ರಜೆ. ಏನು ತೆರಿಗೆ ರಜೆ ಅಂತಂದರೆ, ತೆರಿಗೆ ರಜೆ ಅಂದರೆ ಒಂದು ಕೈಗಾರಿಕೆ ಸ್ಥಾಪನೆ ಆದಂತಹ ಕೆಲವು ವರ್ಷ, 1 ವರ್ಷ ಅಥವಾ 3 ವರ್ಷಗಳು ಅವರು ಎಷ್ಟೇ ಲಾಭ ಮಾಡಿದ್ರು ಯಾವುದೇ ತೆರಿಗೆ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರ್ಕಾರ ಏನಾದರೂ ಅವರಿಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ರೆ ಅದನ್ನು ತೆರಿಗೆ ರಜೆ ಅವಧಿ ಅಂತ ಕರಿತೀವಿ. ಸೊ ಹಾಗಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹ್ಯಾವ್ ಬಿನ್ ಗಿವನ್ ದಿಸ್ ಟ್ಯಾಕ್ಸ್ ಹಾಲಿಡೇ ವಿದಿನ್ 5 years ಆಫ್ ಕಮೆನ್ಸ್ಮೆಂಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್. ಅಂದರೆ ಈ ಸಂಸ್ಥೆಗಳು ಶುರುವಾಗಿ, ಈ ಉದ್ಯಮಗಳು ಶುರುವಾಗಿ 5 ವರ್ಷಗಳ ಕಾಲ ಅವರು ಯಾವುದೇ ಥರದ ತೆರಿಗೆಯನ್ನು ಕಟ್ಟೋ ಅವಶ್ಯಕತೆ ಇರಲ್ಲ. ಏಕೆಂದರೆ ಯಾವುದೇ ಒಂದು ಉದ್ಯಮ ಸ್ಥಾಪನೆ ಆದಂತಹ ಕೆಲವು ವರ್ಷಗಳು ತಕ್ಷಣ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ತಕ್ಷಣ ಲಾಭ ಬರೋದಕ್ಕೆ ಸಾಧ್ಯ ಇಲ್ಲ, ಸಾಕಷ್ಟು ಕಾಯಬೇಕಾಗತ್ತೆ. ಹಾಗಾಗಿ ತೆರಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಮತ್ತು ದಿಸ್ ಇಸ್ ಅ ಪ್ರೋಗ್ರೆಸಿವ್ ಮೋಟಿವೇಟರ್. ಪ್ರೋಗ್ರೆಸಿವ್ ಒಂದು ರೀತಿ ಪ್ರಗತಿಪರ ಪ್ರೇರಕವಾಗಿ ಇದು ಕೆಲಸ ಮಾಡುತ್ತೆ. ಯಾಕೆ ಪ್ರಗತಿಪರ ಪ್ರೇರಕವಾಗುತ್ತೆ ಅಂತಂದರೆ,
ಓಕೆ, ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ. ಅಕಸ್ಮಾತ್ ನನಗೆ ಬಿಗಿನಿಂಗಲ್ಲಿ ತುಂಬ ಲಾಭ ಬರದೇ ಇದ್ರೂ ಪರವಾಗಿಲ್ಲ, ನಾನು ಟ್ಯಾಕ್ಸ್ನಿಂದ ತಪ್ಪಿಸ್ಕೋಬೋದು, ಟ್ಯಾಕ್ಸ್ ನಾನು ಕಟ್ಟೋ ಅವಶ್ಯಕತೆ ಇಲ್ಲ. ಅಥವಾ ಅಕಸ್ಮಾತ್ ಲಾಭ ಬಂದ್ರೂ ಆ ಹಣವನ್ನು ನಾನು ಮುಂದಿನ ಹೂಡಿಕೆಗೆ ಉಪಯೋಗಿಸ್ಕೋಬೋದು, ಮತ್ತೆ ನಾನು ತೆರಿಗೆಯನ್ನು ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಮೊದಲ 5 ವರ್ಷ ತೆರಿಗೆ ರಜೆಯನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇದರ ಜೊತೆಗೆ ಇಟ್ ಇಸ್ ಪ್ಲಾನ್ ಟು ಸಪ್ಲೈ ಎಲೆಕ್ಟ್ರಿಸಿಟಿ ಟು ದೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಟ್ ಲೋ ರೇಟ್ಸ್. ಅಂದರೆ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಿದ್ಯುತ್ತನ್ನು ಪೂರೈಕೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ದೆನ್ GST ಟ್ಯಾಕ್ಸ್ ರಿಬೇಟ್, GST ದರದಲ್ಲಿ ಸ್ವಲ್ಪ ವಿನಾಯಿತಿಯನ್ನು ಕೊಡುವಂಥದ್ದು. ಡಿಸ್ಕೌಂಟ್ ಆನ್ ವಾಟರ್ ಟ್ಯಾಕ್ಸ್, ನೀರಿನ ಕರದಲ್ಲಿ ರಿಯಾಯಿತಿಯನ್ನು ಕೊಡುವಂಥದ್ದು. As a result, many progress and environment is created for small scale industries to grow in an orderly manner. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಕ್ರಮಬದ್ಧವಾಗಿ ಬೆಳೆಯೋದಕ್ಕೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿರೋದಂತೂ ಸತ್ಯ, ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಮತ್ತು ಇವೆಲ್ಲ ಸಹಾಯದಿಂದಾಗಿ. ಇನ್ನೊಂದು ತಂತ್ರಜ್ಞಾನ ಸುಧಾರಣೆ, ದ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್. ಸಣ್ಣ ಪ್ರಮಾಣದ ಕೈಗಾರಿಕೆಗಳು ತಮ್ಮ ತಂತ್ರಜ್ಞಾನದ ಸ್ಥಿತಿಯನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಹಣಕಾಸು ಸಂಸ್ಥೆಗಳು ನೆರವನ್ನು ನೀಡುತ್ತೆ. ಸಪೋಸ್ ಅವ್ರು ಏನಾದರೂ ಹೊಸ ಮಿಷನರಿ ತಂದ್ಕೋಬೇಕು, ಅಥವಾ ಇರುವಂತಹ ಮಿಷನರೀಸನ್ನು ಏನಾದರೂ ಸುಧಾರಣೆ ಮಾಡ್ಕೋಬೇಕು, ಅಥವಾ ಅವರು ಮಾಡ್ತಿರುವಂಥ ಕೆಲಸದಲ್ಲಿ ಏನೇ ಒಂದು ಪ್ರಗತಿ ಆಗಬೇಕು, ಅಥವಾ ಏನೋ ಒಂದು ಪರಿಹಾರ ಆಗಬೇಕು, ಅಥವಾ ಏನೋ ಒಂದು ರಿಫಾರ್ಮ್ ಆಗಬೇಕು ಅಂತಂದರೆ ಅದಕ್ಕೆ ಸರ್ಕಾರ ಮುಂದೆ ಬಂದು ಅಥವಾ ಮತ್ತು ಹಣಕಾಸು ಸಂಸ್ಥೆಗಳ ಮುಂದೆ ಬಂದು ಅವ್ರಿಗೆ ಹಣಕಾಸು ಸಹಾಯವನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ತಂತ್ರಜ್ಞಾನ ಸುಧಾರಣೆಗೆ ಸಾಕಷ್ಟು ನೆರವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸಿಗ್ತಾ ಇದೆ. ದೆನ್ ಪರ್ಚೇಸ್ ಬೈ ಗೌರ್ಮೆಂಟ್, ಸರ್ಕಾರದಿಂದ ಖರೀದಿ. ಏನಿದು ಪರ್ಚೇಸ್ ಬೈ ಗೌರ್ಮೆಂಟ್ ಅಂದರೆ, ಯೂಶುವಲ್ ಆಗಿ ದ ಗೂಡ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಪರ್ಚೇಸ್ಡ್ ಬೈ ಗೌರ್ಮೆಂಟ್. ಸಪೋಸ್ ಇವ್ರಿಗೆ ಏನಾದ್ರು ಮಾರುಕಟ್ಟೆ ಸಿಗದೆ ಹೋದರೆ ಇವರು ನಿರಾಶರಾಗ್ತಾರೆ, ಅಥವಾ ಮುಂದೆ ಅನೇಕರು ಕೆಲಸವನ್ನು ಕಳ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡುತ್ತೆ, ಇರುವಂಥ ಒಂದು 810 ಸರಕುಗಳಲ್ಲಿ ಸರ್ಕಾರ 410 ಸರಕುಗಳನ್ನು ಸರ್ಕಾರ ನೇರವಾಗಿ ಇವ್ರ ಹತ್ರ ಕೊಂಡ್ಕೊಳ್ಳುತ್ತೆ. ಆ್ಯಂಡ್ ಈ ಕ್ರಮ ದಿಸ್ ಅವಾಯ್ಡ್ಸ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅಂದರೆ ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಮೇಲೆ ಆಗುವಂತಹ ಶೋಷಣೆಯನ್ನು ತಪ್ಪಿಸೋದಕ್ಕೆ ಇದು ನೆರವಾಗುತ್ತೆ. ಸೊ ಹಾಗಾಗಿ ಸರ್ಕಾರ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸಿದಂತಹ ಸರಕುಗಳನ್ನು ಖರೀದಿಸುತ್ತೆ, ಮತ್ತು ಇಂತಹ ಸರಕುಗಳು ಸುಮಾರು 410 ಇದ್ದು ಅದನ್ನು ಗುರುತಿಸಿ ಈ ಕ್ರಮವನ್ನು ಸರ್ಕಾರ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಆಗುವಂತಹ ಶೋಷಣೆಯನ್ನು ತಪ್ಪಿಸೋದಕ್ಕೋಸ್ಕರ ಅವರೇ ಖರೀದಿ ಮಾಡಿ ಅವರೇ ಮಾರಾಟ ಮಾಡೋ ರೀತಿಯಲ್ಲಿ ಮಾಡಿಕೊಂಡಿದೆ ಸರ್ಕಾರ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಗಿವನ್ ಬೈ ದಿ ಗವರ್ಮೆಂಟ್, ಬಿಕಾಸ್ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಆ್ಯಂಡ್ ಸೆಲ್ ಇಟ್ ಟು ದಿ ಗವರ್ಮೆಂಟ್ ವಿತೌಟ್ ಮಚ್ ಲಾಸ್. ನೆಕ್ಸ್ಟ್ ಎಕ್ಸೆಂಪ್ಷನ್ ಬೈ ಗವರ್ಮೆಂಟ್, ಸರ್ಕಾರದ ವಿನಾಯಿತಿ. ಏನಿದು ಎಕ್ಸೆಂಪ್ಷನ್ ಅಂದಾಗ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ need not have to obtain industrial permits to produce many type of goods. ಅಂದರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅನೇಕ ರೀತಿಯ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅಥವಾ ವೈವಿಧ್ಯಮಯ ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಕೈಗಾರಿಕಾ ಪರವಾನಗಿಯನ್ನು ಪಡೆಯುವ ಅವಶ್ಯಕತೆ ಇರೋದಿಲ್ಲ. ದೇ ಡಿ ನಾಟ್ ಟೇಕ್ ಎನಿ ಲೈಸೆನ್ಸ್ ಅಥವಾ ದೇ ಡಿ ನಾಟ್ ಟೇಕ್ ಎನಿ ಪರ್ಮಿಷನ್ to increase the industrial permit to produce more number of goods. That means that they are allowed to produce many goods freely without government control. ಸರ್ಕಾರದ ನಿಯಂತ್ರಣ ಇಲ್ದಿರ ಮುಕ್ತವಾಗಿ ಅನೇಕ ಸರಕುಗಳನ್ನು ಉತ್ಪಾದಿಸೋದಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಸರ್ಕಾರ ಮಾಡುತ್ತೆ. ಸೊ ದೀಸ್ ಆರ್ ದಿ ಎಕ್ಸೆಂಪ್ಷನ್ಸ್ ಗಿವನ್ ಬೈ ದಿ ಗವರ್ಮೆಂಟ್ ಟು ದೀಸ್ ಇಂಡಸ್ಟ್ರೀಸ್. So small scale industries has faced stiff competition from large scale industries and not gets very encouraging support from the government. ಇಷ್ಟೆಲ್ಲ ಸಪೋರ್ಟ್ ಇದ್ರೂ ಕೂಡ ತುಂಬ ಸಾರಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಂದ ಸಾಕಷ್ಟು ಒಂದು ಪೈಪೋಟಿಯನ್ನು ಎದುರಿಸುತ್ತೆ. But it also contributes nearly 40% of value of output produced in the manufacturing sector, and it generates employment. ಅಂದರೆ ಇಷ್ಟೆಲ್ಲ ಕಷ್ಟದ ಮಧ್ಯೆಯೂ ಕೂಡ ಒಂದು 40% ದೇಶೀಯ ಉತ್ಪನ್ನ ಏನಿದೆ ಅದರಲ್ಲಿ 40% ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಂದ ಸಿಗುತ್ತೆ, ಮತ್ತು ಸಾಕಷ್ಟು ಲಕ್ಷಾಂತರ ಉದ್ಯೋಗಗಳನ್ನು ಕೂಡ ಇದು ಸೃಷ್ಟಿ ಮಾಡಿದೆ. ಸೊ ಸ್ಮಾಲ್ ಸ್ಕೇಲ್ ಸೆಕ್ಟರ್ ಇಸ್ ಮೋರ್ ದೆನ್ 5 times of that of large scale sector. ಸೊ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗಿಂತ ವಲಯಕ್ಕಿಂತ 5 ಪಟ್ಟು
ದೊಡ್ಡದಾಗಿರೋದನ್ನ ನೋಡ್ತೀವಿ. ದಿಸ್ ಕ್ಲಿಯರ್ಲಿ ಶೋಸ್ ದಿ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಎಕಾನಮಿ. ಸೊ ಇದು ಅದರ ಬೆಳವಣಿಗೆ ಮತ್ತು ಅದು ದೇಶೀಯ ಉತ್ಪನ್ನಕ್ಕೆ ಮಾಡ್ತಿರುವಂತಹ ಕೊಡುಗೆ, ಮತ್ತೆ ಅದು ಕೊಟ್ಟಿರುವಂತಹ ಉದ್ಯೋಗ ಅವಕಾಶಗಳು, ಅದರಿಂದ ಉತ್ಪಾದನೆ ಆಗ್ತಿರುವಂತಹ ಸರಕು, ಆ ಸರಕುಗಳು ಅನುಭೋಗಿಗಳಿಗೆ ತಲುಪ್ತಾ ಇರೋದು, ಇದನ್ನೆಲ್ಲ ನೋಡಿದ್ರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅದರ ಪ್ರಾಮುಖ್ಯತೆ ಬಹಳಷ್ಟಿದೆ ಒಂದು ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಅನ್ನೋದು ಸ್ಪಷ್ಟ ಆಗುತ್ತೆ. ಸೊ ಪ್ರಾಪರ್ ಎನ್ಕರೇಜ್ಮೆಂಟ್ ಫ್ರಮ್ ಗೌರ್ಮೆಂಟ್ ವಿಲ್ ಹೆಲ್ಪ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅದರಿಂದ ಸರ್ಕಾರದಿಂದ ಸರಿಯಾದ ಪ್ರೋತ್ಸಾಹಕಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಗೆ ಬಹಳಷ್ಟು ಸಹಾಯವನ್ನ ಮಾಡೋದಕ್ಕೆ ಅವಕಾಶ ಇದೆ. ಸೊ ದೀಸ್ ಆರ್ ದಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ದಟ್ ಆರ್ ಟೇಕನ್ by the government for developing small scale and cottage industries. ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಇವೆಲ್ಲವೂ ಅಭಿವೃದ್ಧಿ ಕಾರ್ಯಕ್ರಮಗಳು ಸರ್ಕಾರ ತಗೊಂಡಿರುವಂಥದ್ದು. ಸೊ ಈ ಕಾರ್ಯಕ್ರಮದ ಅಡಿಗಳಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸಾಕಷ್ಟು ಪ್ರಗತಿಯನ್ನ ಮಾಡ್ತಿರೋದನ್ನ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.